ನಿನ್ನೆ ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ ನೀಡಿರುವಂತಹ ಒಂದು ಹೇಳಿಕೆ ಮತ್ತೆ ಕಾಂಗ್ರೆಸ್ನಲ್ಲಿ ತಲ್ಲಣಕ್ಕೆ ಕಾರಣ ಆಗಿದೆ. ಜನವರಿ 6ನೇ ತಾರೀಕು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಈ ವಿಚಾರವಾಗಿ ಈಗ ರಿಯಾಕ್ಷನ್ಗಳು ಬರ್ತಾ ಇದೆ. ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವರನ್ನೇ ಕೇಳಬೇಕು. ಅಥಣಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ನನಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ, ನಾನು ಏನನ್ನು ಕೂಡ ಹೇಳಲ್ಲ. ಶಾಸಕ ಇಕ್ಬಾಲ್ ಹುಸೇನ್ ಮೈಂಡ್ನಲ್ಲಿ ಏನಿದೆಯೋ ಗೊತ್ತಿಲ್ಲ, ಇಕ್ಬಾಲ್ ಹುಸೇನ್ ಅವರನ್ನೇ ಕೇಳಬೇಕು ಅಂತ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಮೇಲಿಂದ ಹೈಕಮಾಂಡ್ ಸೂಚನೆ ಇದ್ದಾಗಲೂ ಕೂಡ ಯತೀಂದ್ರ ಅವರು ಹೇಳ್ತಾ ಇದ್ರು ಇಕ್ಬಾಲ್ ಹುಸೇನ್ ಅವರು ಈಗ ಡಿಕೆಶಿ ಅವರು ಜನವರಿ 6ಕ್ಕೆ ಇಲ್ಲ, ಅದನ್ನ ಅದ್ರ ಬಗ್ಗೆ ನಾವೇನು ಮಾತಾಡೋದು. ನೀವು ಅವ್ರನ್ನ ಕೇಳಿ, ಯಾರು ಆಗೋವ್ರನ್ನ ಕೇಳಿ, ಯಾರು ಹೇಳಿದಾರ ಅವ್ರನ್ನ ಕೇಳಿ, ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಹೈಕಮಾಂಡ್ ಸೂಚನೆ ಬಳಿಕವೂ ಈ ಮಾತುಗಳು ಬರ್ತಾ ಇರುವಂಥದ್ದು ಅನುಮಾನಕ್ಕೆ ಅವ್ರನ್ನ ಕೇಳ್ಬೇಕು. ನೀವು ಯಾರಿಗೆ ಸಂಬಂಧಪಟ್ಟ ಅವ್ರನ್ನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಈಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಹೇಳಿದಂಥ ಉತ್ತರನೂ ಅಲ್ಲದ. ಸೊ ಅವ್ರನ್ನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ನೀವು ಬಹಳಷ್ಟು ಕಡೆಗಳೇ ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಭಿಮಾನಿಗಳು ಹೇಳ್ತಾರವ, ಅದು ಇನ್ನೂ ಅದಕ್ಕೆ ಕಾಲಪಕ್ವಾಗಿಲ್ಲ, ಬಂದಾಗ ಹೇಳೋಣ ಸರ್. ಜನವರಿ 6-9 ಸರ್ ಏನ್ರದ ಜನವರಿ 6 ಏನು ಇಕ್ಬಾಲ್ ಹುಸೇನ್ ಅವರು ಅವ್ರನ್ನ ಕೇಳಿ, ಇಕ್ವಾಲೇಷನ್ ಅವ್ರನ್ನ ಕೇಳಿ, ಮತ್ತೆ ಯಾರು ಹೇಳಿದಾರೆ ಅವ್ರನ್ನ ಕೇಳಿ. ಅವ್ರು ನನಗೆ ಗೊತ್ತಿಲ್ಲ, ಅದನ್ನು ನೀವು ಅವ್ರನ್ನ ಕೇಳಿದ್ರೆ ಒಳ್ಳೇದು. ನನಗೆ ಸಾಧ್ಯ ಇಲ್ಲ. ಅದು ಅವ್ರದ್ದು ಮೈಂಡಲ್ಲಿ ಏನಿದೆ ಅಂತ ನಾ ಕಂಡು ಹಿಡ್ಲಿಕ್ಕೆ ಆಗೋಲ್ಲ ರೀ. ಅವ್ರು ಕೇಳಿದ್ರೆ ಸರಿಯಾಗಿ ಅವರಿಂದ ಉತ್ತರ ನೀವು ಪಡೆದ್ರೆ ಒಳ್ಳೇದು. ಇನ್ನು ಡಿಕೆ ಶಿವಕುಮಾರ್ ಮೇಲಿನ ಅಭಿಮಾನಕ್ಕಾಗಿ ಇಕ್ಬಾಲ್ ಹುಸೇನ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ನಾಯಕರೇ ಹೇಳಬೇಕು, ಮುಖ್ಯಮಂತ್ರಿ ಕುರ್ಚಿ ವಿವಾದವನ್ನ ಬಗೆಹರಿಸಿ ಅಂತ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಕೂಡಲೇ ಈ ವಿಚಾರವನ್ನ ಇತ್ಯರ್ಥ ಮಾಡಬೇಕು, ಕುರ್ಚಿ ಚರ್ಚೆ ಪಕ್ಷಕ್ಕೆ ಮುಜುಗರ ಉಂಟು ಮಾಡುತ್ತೆ ಅಂತ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಅವರೇ ಸೇಮ್ ಡೇಟ್ ಸಹಿತ ಅನೌನ್ಸ್ ಮಾಡಿಬಿಟ್ಟು ಸರ್, ಜನವರಿ 9, 6 ಅಥವಾ 9 ಎರಡರೊಳಗೆ ಒಂದು ಡೇಟಲ್ಲಿ ಡಿಕೆಶಿ ಅವರು ಸೇಮ್ ಆಗ್ತಾರೆ ಅಂತ ಹೇಳಿ. ಒಬ್ಬೊಬ್ಬರು ಅಭಿಮಾನಿಗಳಿರ್ತಾರೆ, ಅವ್ರು ತಮ್ಮ ಅಭಿಮಾನಕ್ಕೋಸ್ಕರ ಅವ್ರು ಹೇಳ್ತಿರ್ತಾರೆ. ಬಟ್ ತೀರ್ಮಾನ ಆಗೋದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೈತೆ ಅದು ಫೈನಲ್ ಆಗುತ್ತೆ. ಮತ್ತು ಹೈಕಮಾಂಡ್ದವ್ರು ನಮಗೆಲ್ರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಪವರ್ ಶೇರಿಂಗ್ ಬಗ್ಗೆ, ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ, ಪುನರ್ರಚನೆ ಬಗ್ಗೆ ತಾವ್ಯಾರೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಮಾಡಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟು ಬಿಡ್ತದೆ. ನಾವು ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಈ ಮುಂದಿನ ದಿನಮಾನದಲ್ಲಿ ಅವರಿಗೆಲ್ಲ ಕರೆದು ಹೇಳುವಂಥ ಕೆಲಸ ಮಾಡ್ತಾರೆ. ಅವರೆಲ್ಲ ಪಕ್ಷದ ಮುಖಂಡರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ, ಅವರಿಗೆಲ್ಲ ಕರೆದು ಮಾತಾಡ್ತಕ್ಕಂಥದ್ದು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.